Guys, welcome back to Avi's Kannada Vlogs. Hi guys, welcome back to Avi's Kannada Vlogs. ಹೇಗಿದ್ದೀರಾ ಎಲ್ಲರೂ? ನಂಗೆ ಗೊತ್ತಾಯ್ತು ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ. ಲಕ್ಷ್ಮಿ ಅವರು ಪಾಪು ಜೊತೆ ತುಂಬಾ ಬ್ಯುಸಿಯಾಗಿರೋದ್ರಿಂದ ನಾನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೈ ದ ವೇ ನನ್ನ ಹೆಸರು ಈಶ್ವರಿ ಎಸ್ ಪಾಟೀಲ್. ಸೊ ಇವತ್ತು ನಾವು ಮಂತ್ರಾಲಯಕ್ಕೆ ಟ್ರಿಪ್ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಸಮೇತ. ಸೊ ನಾನು ಇಡೀ ಜರ್ನಿನ ವ್ಲಾಗ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಈ ವ್ಲಾಗ್ನ ನೀವು ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು. Ishu. Hi. So ನಾವು ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. Our journey starts now. Yes. ಎಲ್ಲಿಂದ ಹೋಗ್ತಿದ್ದೀವಿ ನಾವು ಮಂತ್ರಾಲಯಕ್ಕೆ? And I'm in love with Hyderabad. I really like this place. Wow, lift. ನೋಡಿ ನಾವಲ್ಲಿ ಪ್ರೆಸ್ ಮಾಡಿ ವೇಟ್ ಮಾಡ್ತಿದ್ವಿ, ಬರಲಿಲ್ಲ. ಈಗ ಮೇಲೆ ಹೋಗಿ ಬಂತದು. ಪರವಾಗಿಲ್ಲ ಬಿಡಿ. ನೋಡಿ ನಾನು ಎಷ್ಟು ಹಾರ್ಡ್ ವರ್ಕಿಂಗ್ ಪಾಪುನೇ ಎತ್ಕೊಂಡ್ಬಿಟ್ಟು ಬ್ಲಾಗ್ ಮಾಡ್ತಿದ್ದೀನಿ. ಪರವಾಗಿಲ್ಲ, ಅಲ್ಲಿ ಕೆಳಗೆ ಕೊಡ್ತೀನಿ ಬಿಡಮ್ಮ. ನೋಡಿ ಲಗೇಜಸ್ ಅಂತೂ ಎಷ್ಟಿದೆ ಅಂದರೆ ಕೌಂಟ್ ಮಾಡೋಕ್ಕೂ ಆಗಲ್ಲ ಅನಿಸುತ್ತೆ. ಓ ನಮ್ಮ ಅಜ್ಜಿಯವರು ಬೈತಿದ್ದಾರೆ ಯಾವಾಗಲೂ ಫೋಟೋ ಅಂತ. ವ್ಲಾಗ್ ಇದೆ ವ್ಲಾಗ್. ಹಾಯ್ ಆಂಟಿ. ದಿಸ್ ಇಸ್ ಆರ್ ವೆಹಿಕಲ್, ವಾಹನ. ಅರೆ ಆ ಕಡೆ ಹೋದವನು. ಹಾಂ ನನ್ನ ಕೈ ನೋಡಿ, ನಿನ್ನೆ ಫ್ಲಾಗ್ ಹಾಯ್ಸ್ ಮಾಡಿದ್ರು ಇಲ್ಲಿ ರಿಪಬ್ಲಿಕ್ ಡೇ ಅಂತ. ಸೊ ಇದು ನಮ್ಮ ವಾಹನ. ಆಚೆ ಪಕ್ಕ ಕೂತ್ಕೊಳ್ಳೋಕೆ ಇದೆಯಾ? ಸಿಂಗಲ್ ಸೀಟರ್ ಅಂತಿದ್ರು. ಗಡ್ ಒಂದು ನಿಮಿಷ ಆಯ್ತು. ಅಜ್ಜಿ ನೋಡಿ ಜಗಳ ಹೋಗುತ್ತೆ. ವಿದ್ಯಾ ಅವ್ರಿಗೆ ನೋಡ್ತೀರಾ ಅಜ್ಜಿ बैग के साथ ही रख दिया ना उसको। बैग के साथ। लेकिन एक बाबू तो अम्मा मेरे अम्मा पाया में ನಿಮ್ಮ ಕಾಲ್ ಮೇಲೆ ಕೂತ್ಕೊಳ್ಳಿ. ಲಕ್ಷ್ಮಿ ಎಲ್ಲಿ ಕೂತ್ಕೊಂಡು ಮುಂದೆ ಈಶು ನಾನು ಒಟ್ಟಿಗೆ ಕೂತ್ಕೊತೀವಿ. ಹೌದಾ? ಅವ್ನು ಬರಲ್ಲ ವಿಹಾನ್ ಇಲ್ಲಿ. ನೀವಿಬ್ರು ಒಟ್ಟಿಗೆ ಕೂತ್ಕೋತೀರಲ್ಲ? ಹಾಂ ಲಕ್ಷ್ಮಿ ಈಶ್ವರಿ ಇಲ್ಲಿ ಕೂತ್ಕೊಳ್ರಿ. ನಾವು ಹಿಂದೆ ಬಡಿ ಇದಾಗುತ್ತೆ ನಿಮ್ಗೆ. ಏನಾಗಲ್ಲ ಬಾ. ನಾವು ಬರುವಾಗ ಧಾರವಾಡದಿಂದ ಬರೋ ಹಿಂದೆ ಕೂತ್ಕೊಳ್ತೀವಿ. ಸೀಟ್ ಏನು ಹೇಳಬೇಕು? ಗಾಡಿ ತೋರಿಸು ಇದ್ರೆ ಅವ್ರ ಹತ್ರ ಊಟ ಇಲ್ಲ. ಸೇ ಹಾಯ್. ಎಲ್ಲಿದ್ದಾರೆ ಅವರು? ಮೇಲೆ ಕುತ್ಕೋತೀಯ ವಿಹಾನ್? ಅವನಿಗೊಂದು ಸಪ್ರೇಟ್ ಸೀಟ್ ಬೇಕಂತ, ಫುಲ್ ಸೀಟ್ ಬೇಕಂತ ಅವನಿಗೆ. ಪುಟ್ಟ ನಾ ಇಲ್ಲಿ ಕುತ್ಕೋತೀನಿ, ನನ್ನ ಮೇಲೆ ಕುತ್ಕೋ ಆಯ್ತಾ?
ಏನ್ ಹೇಳ್ತಿದ್ದಾನೆ ಅವನು? 2 ನಿಮಿಷ ಬರ್ತಾನೆ. ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಅಮ್ಮ ಅಂತ ಮಂತ್ರ ಸ್ಟಾರ್ಟ್ ಮಾಡ್ಬಿಟ್ಟು ಕೃಷ್ಣಾಯ ನಮಃ ಶ್ರೀಮನ್ಮಃ ಗಣಾಧಿಪತಿಯೇ ನಮಃ ಮಂತ್ರಗಳು ಮಂತ್ರ ಸ್ಟಾರ್ಟ್ ಆಗ್ತಿದೆ ಗಾಡಿ ಬರೋಕ್ಕಿಂತ ಮುಂಚೆ. ಅವಿಷ್ಣಮಸ್ತು ಶುಕ್ಲಂಬರಧರಂ ದೇವಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಾಯತ ಸರ್ವವಿಘ್ನೋಪಶಾಂತೆ ಶಾಂತಿ ऐसा कुछ हाँ बोलिए जोर से आपको पता है तो बोलो गणपति बप्पा का कुछ। गणपति बप्पा मंगल मूर्ति। चलो चलो सत्य धर्म रताय च त्वां कल्पवृक्षाय नमतां कामधेनवे। हाँ 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 बैठा है वो तो। ಎಲ್ಲರೂ ಒಂದು ಹಾಯ್ ಹೇಳ್ಬಿಡಿ. ಅವ್ಯ. ವಿದ್ಯಾ ನೀವು ಹೇಳಿಲ್ಲ ಹೇಳಿದ್ರ? ಸೊ ನಮ್ ಜರ್ನಿ ಈಗ ಸ್ಟಾರ್ಟ್ ಆಗ್ತಿದೆ. ನೀಟ ಇರ್ತೀರಾ ನೀವು ಯಾವಾಗ್ಲೂ. ಜೋರಾಗಿ ಸೊ ನಾವೀಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 10:30 ಆಗಿದೆ. ಇನ್ನು ಹೈದ್ರಾಬಾದಲ್ಲೇ ಇದ್ದೀವಿ. ಸೊ ನೀವ್ಯಾಕೆ ಆ ಕಡೆ ಹೋದ್ರಿ? ಅಷ್ಟೇ ಅಲ್ಲ, ಅಯ್ಯೋ ನಾನು ಹೆಂಗೆಲ್ಲ ಅಂದ್ಕೊಂಡಿದ್ದೀನಿ. ಅದು ಸೊ ಈಗ ನಾವು ಎಲ್ಲರೂ ಸೇರಿ ನಮ್ಮ ಬಳಗದವರು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆವು. ಹೈದ್ರಾಬಾದ್ಲಿಂದ ಹೋಗ್ತಾ ಇದ್ದೇವೆ ನಾವೀಗ. ಅಜ್ಜಿ ನೀವೇನಾರು ಹೇಳಿ ಪ್ಲೀಸ್. ಹೀಗೆ ಮಾತಾಡೋಕ್ಕಾಗಲ್ಲ, ಸ್ವಲ್ಪ ಮೇಲೆ ಬರುತ್ತೆ. ಇಲ್ಲ ಹೇಳಿ, ನೀವು ಚೆನ್ನಾಗಿ ಮಾತಾಡ್ತೀರಾ. ಏನೋ ಜನ ಮಾತಾಡ್ತೀನಿ. ಹೇಳಿ ಏನು ಹೇಳಿ. ನೀವು ರಾಘವೇಂದ್ರ, ನಾವು ಈಗ ನಮ್ಮ ಎಲ್ಲ ಕುಟುಂಬ ಆ ಕಡೆ ಈ ಕಡೆ ಅಂತ ಸರ್ವ ಕುಟುಂಬಗಳು ಸೇರ್ಕೊಂಡು ಒಂದು ಕುಟುಂಬ ಮಾಡಿಕೊಂಡು ನಿಮ್ಮ ಪಾದಕ್ಕೆ ಬರ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿ ಪಾದಕ್ಕೆ ಬರ್ತಾ ಇದ್ದೇವೆ. ರಾಘವೇಂದ್ರ ನೀನೇ ನಮ್ಮನ್ನು ಕಾಪಾಡಬೇಕು, ನಮ್ಮನ್ನು ರಕ್ಷಣೆ ಮಾಡಬೇಕು, ಎಲ್ಲವರನ್ನು ನಿನ್ನ ಕಾಲ್ಬುಡದಲ್ಲಿ ತರ್ತಾ ಇದ್ದೇನೆ. ನಾನು ಹಿರಿಯವಳು ಇದ್ದರಲ್ಲಿ ಅದರಲ್ಲಿ ನಿನ್ನ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲವರಿಗೂ ಆಶೀರ್ವಾದ ನಿನ್ನ ಕೃಪಾದೃಷ್ಟಿ ನಮ್ಮ ಬೆನ್ನು ಹಿಂದನೇ ನೀನು ನಮ್ಮನ್ನು ಕಾಪಾಡ್ತಾ ಬರಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ಅರೆ ವಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದನೂ ಇರಲಿ ಜೊತೆಗೆ. ಹೇಳಿಲ್ಲ ಅವ್ನು ಕೊಟ್ಟ ಮೇಲೆ ನಾನು ಆಶೀರ್ವಾದ ಮಾಡೋದು. ಹೌದು, ನಿಂತು ಆಶೀರ್ವಾದ ಮಾಡೋದು. ಹಾ ಚೆನ್ನಾಗಿ ಹೇಳಿದ್ರು. ಅಮ್ಮ ನೀವ್ ಹೇಳಿ. ಅರೆ ಹೇಳಿ ಅಮ್ಮ, ನೀವು ಚೆನ್ನಾಗಿ ಮಾತಾಡ್ತೀರಾ. ನಾನು ಆಮೇಲೆ ಮಾತಾಡ್ತೀನಿ. ಸರಿ ಸರಿ ಸರಿ, ಪ್ರಾಕ್ಟೀಸ್ ಮಾಡಿ. ನಾನು ಆಮೇಲೆ ಅಲ್ಲೇ ನೀವು ಇನ್ಯಾರು ಮಾತಾಡ್ತೀರಾ? ಮಾತಾಡಿ. ಅರೆ ನಾಚ್ಕೊಂಡಿದ್ದೆ. ನಿಮ್ದೆಲ್ಲ ಕೇಳಿ ನಾನು ಹೇಳ್ತೀನಿ. ಕಾಣಿಸ್ತಿದೆಯಲ್ಲ ನೋಡಿ, ಅವ್ರು ಕಾಣ್ತಿದೆ, ಕವರ್ ಆಗ್ತಿದೆ. ಜೋರಾಗಿ ಮಾತಾಡ್ಬೇಕು. ಓ ವಿಹಾನ್ ಒಳ್ಳೆ ಸೀಟ್ ಸಿಕ್ಬಿಟ್ಟಿದೆ. ನಾನು ಟ್ರಾವೆಲ್ ಬಗ್ಗೆ ಲೈಕ್ ಮಂತ್ರಾಲಯಕ್ಕೆ ಹೋಗೋದ್ರ ಬಗ್ಗೆ ಬ್ಲಾಗ್ ಮಾಡ್ತಿದ್ದೀನಿ. ಸೊ ಎನಿಥಿಂಗ್. ಅಯ್ಯಮ್ಮ ಮಗ ತಯಾರಿ ಬಸ್ತಾ ಇತ್ತಾ? ಕುಟುಂಬ ಸಮೇತ ಧಾರವಾಡ ಫ್ಯಾಮಿಲಿ, ಹೈದರಾಬಾದ್ ಫ್ಯಾಮಿಲಿ ಕೂಡಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ವಿಹಾನ ಮತ್ತು ಐವತ್ತನ್ನ ಕೇವಲ ಕಾರ್ಯಕ್ರಮ ಇದೆ. ಅದನ್ನು ದೇವದ ಅನುಗ್ರಹದಿಂದ ಸುಖಾಂತವಾಗಿ ನೆರವೇರಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಎಲ್ಲರೂ ಸುಖವಾಗಿರ್ತೀವಿ. ಸರ್ವೇ ಜನ ಸುಖಿ.
ಅವರೇ ನಮ್ಮ ತರ ನಿಂತು ಕಾಯ್ತಾ ಇರ್ರಿ. ಅಮ್ಮ ಇನ್ನೊಂದು ಅದು ಗಿಫ್ಟ್ ಬಂದಿತ್ತಲ್ಲ ಬಾಕ್ಸ್ ಅದು ಎಲ್ಲಿಂದ ಬಂದಿದೆ ಅಂತ ತಂದಿದ್ದು ಗೊತ್ತಾ? ಅವರು ನಿಮ್ಮ ಫ್ರೆಂಡ್ ಕೊಟ್ಟಿದ್ರಲ್ಲ ನನಗೆ ಜ್ಯುವೆಲ್ರಿ ಬಾಕ್ಸ್. ಎಲ್ಲಿಂದ ತಗೊಂಡು? ಮಂಗಳೂರಿಂದ. ಯಾವ ಶಾಪ್ ಗೊತ್ತಾ? ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಬೇಕಾದ್ರೆ ಕೇಳಿ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಅಂತದ್ದು. ಸೊ ಅದು ಎಲ್ಲಿಂದ ತಗೊಂಡ್ವಿ? ಅಲ್ಲಿ ಅವರು ಯೂಟ್ಯೂಬ್ ನೋಡ್ತಾರಲ್ಲ ಅಂತ ಹೇಳ್ತೀನಿ, ಅವರು ನೋಡ್ತಿರ್ತಾರೆ. ಸರಿ ಸರಿ. ಯಾಕೆ ಆ ಕಡೆ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಅವರು. ಥ್ಯಾಂಕ್ ಯು. ನಮ್ಮ ಅಮ್ಮನ ಫ್ರೆಂಡ್ ಅವರು ಅಂತ ಹೇಳಿ. ಅದು ಹೇಳಿದ್ದೀನಿ, ಅಮ್ಮನ ಫ್ರೆಂಡ್ ಅಂತ ಹೇಳಿದ್ದೀನಿ. ಸೊ ಎಲ್ಲಿಂದ ತಂದಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ದಾರೆ ತುಂಬಾ ಜನ. ಅದನ್ನು ಕೇಳಿ. ಸರಿ ಸರಿ. ಸೊ ಮಂತ್ರಾಲಯದ ಕಡೆಗೆ ನಮ್ಮ ಪಯಣ ಶುರುವಾಗಿದೆ. ಈಗ ನಾವಿನ್ನೂ ಹೈದರಾಬಾದಲ್ಲಿದ್ದೀವಿ. ಒಂದು ಪಾಯಿಂಟ್ ಹೇಳಬೇಕು ಇಲ್ಲಿ ಅಂತ ಹೇಳಿದರೆ, ನಾನು ಕಳೆದ 9 ವರ್ಷದ ಹಿಂದೆ ಬಂದಿದ್ದೆ ಅನಿಸುತ್ತೆ ಹೈದರಾಬಾದಿಗೆ. ಆಗ ಮತ್ತು ಈಗ ಕಂಪೇರ್ ಮಾಡಿದರೆ ಹೈದರಾಬಾದ್ ತುಂಬಾ ಡೆವಲಪ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಈಗ 2 ವರ್ಷದ ಹಿಂದೆನೂ ಬಂದಿದ್ದೆ, ಬಟ್ ಆಗ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಬಟ್ ಈಗ ತುಂಬ ಸುಮಾರು ಪ್ಲೇಸಸ್ ಕಡೆ ಹೋದೆ ನಾನು ಇಲ್ಲಿ ಹೈದರಾಬಾದಲ್ಲಿ. ಆ್ಯಂಡ್ ಒಂದು ಪ್ಲೇಸ್ ಬಂದುಬಿಟ್ಟು ಬಿರ್ಲಾ ಟೆಂಪಲ್ ಅಂತ, ತುಂಬ ಫೇಮಸ್ ಟೆಂಪಲ್, ತುಂಬ ಜನಕ್ಕೆ ಗೊತ್ತಿರ್ಬೋದು ಇದ್ರ ಬಗ್ಗೆ. ಬಟ್ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬ ಪೀಸ್ಫುಲ್ ಆ್ಯಂಡ್ ಬ್ಲಿಸ್ಫುಲ್ ಆಗಿದೆ ಆ ಪ್ಲೇಸ್. ಸೊ ನೀವು ಹೈದರಾಬಾದಿಗೆ ಬಂದರೆ ಆ ಟೆಂಪಲ್ಗೆ ಹೋಗೋದನ್ನು ಮಾತ್ರ ಮರಿಲೇಬೇಡಿ. ಒಂದು ಪಾಯಿಂಟ್ ಅಂತ ಹೇಳಿದರೆ, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಮೊಬೈಲ್ ಅಲೋವ್ ಮಾಡೋದಿಲ್ಲ. ಕೆಳಗಡೆ ಮೊಬೈಲ್ ಕಲೆಕ್ಟ್ ಮಾಡಿಬಿಟ್ಟು ಇಟ್ಕೊಂಡು ಬಿಡ್ತಾರೆ. ಸೊ ಆ ಪಾಯಿಂಟಿಂದ ನಾವು ಕೆಲವೊಂದು ಸ್ಟೆಪ್ಸ್ನ ಹತ್ಬಿಟ್ಟು ಮೇಲೆ ಹೋಗಬೇಕಾಗತ್ತೆ. ಅಂದರೆ ದೇವರ ಮೂರ್ತಿ ಮೇಲೆ ಇದೆ, ವೆಂಕಟೇಶ್ವರ ಸ್ವಾಮಿ ಮೂರ್ತಿ ಅದು. ಸೊ ಈ ಒಂದು ದಾರಿ ಏನಿದೆ, ಮೇಲೆ ಹೋಗುವಂಥ ದಾರಿ, ಅದೇ ತುಂಬ ಎಂಜಾಯ್ ಮಾಡುವಂಥ ಒಂದು ಎಕ್ಸ್ಪೀರಿಯೆನ್ಸ್ನ ಕೊಡುತ್ತೆ. ಇಡೀ ದೇವಸ್ಥಾನ ಮಾರ್ಬಲಿಂದ ಆಗಿದೆ, ಸೊ ಪ್ರಶಾಂತವಾಗಿದೆ. ಆ್ಯಂಡ್ ವ್ಯೂ ತುಂಬ ಚೆನ್ನಾಗಿದೆ. ಅಲ್ಲೊಂದು ಸರೋವರ ಕಾಣುತ್ತೆ ಆ್ಯಂಡ್ ಆಲ್ಮೋಸ್ಟ್ ಹೈದರಾಬಾದ್ ಕಾಣುತ್ತೆ. ಸೊ ಒಂದು ರೀತಿಲಿ ಮೊಬೈಲ್ನ ಕೆಳಗೆ ಇಟ್ಕೊಂಡು ಹೋಗೋದೇ ಒಂದು ಒಳ್ಳೆ ಪಾಯಿಂಟ್ ಅನಿಸುತ್ತೆ. ಸೊ ದ್ಯಾಟ್ ನಾವು ಅದನ್ನು ಆ ಮೂಮೆಂಟ್ಸ್ನ ಎಂಜಾಯ್ ಮಾಡಬಹುದು. ಸೊ ನಾನು ಇಷ್ಟು ಹೇಳ್ತಿದ್ದೀನಿ ಈ ಟೆಂಪಲ್ ಬಗ್ಗೆ ಅಂತ ಹೇಳಿದರೆ, ಡೆಫಿನೆಟ್ಲಿ ಅದು ಅಷ್ಟು ಚೆನ್ನಾಗಿದೆ ಅಂತಲೇ ಅರ್ಥ. ಸೊ ನೀವು ಹೋದಾಗ ಒಂದು ಸತಿ ನೋಡಿ, ಆಗ ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ಐ ಮಸ್ಟ್ ಥ್ಯಾಂಕ್ ಮೈ ಬ್ರೋ ಇನ್ ಲಾ ಫಾರ್ ಶೋಯಿಂಗ್ ಆಲ್ ಆಫ್ ಅಸ್ ಅ ಬ್ಯೂಟಿಫುಲ್ ಟೆಂಪಲ್. ಥ್ಯಾಂಕ್ ಯು ವಿನು ಬ್ರೋ. ಸೊ ನಮ್ಮ ಪಯಣ ಮುಂದುವರಿತಾ ಇದೆ. ಆ್ಯಂಡ್ ಕೆಲವೊಬ್ಬರು ನಿದ್ದೆ ಮಾಡ್ತಿದ್ದಾರೆ ಆಲ್ರೆಡಿ. ಆ್ಯಂಡ್ ಇನ್ನೊಂದು ಕಡೆ ಅಜ್ಜಿಯರ ಮೀಟಿಂಗ್ ತುಂಬ ಜೋರಾಗಿ ನಡೀತಾ ಇದೆ. ಸೊ ಈಗ ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ತಿಂಡಿ ತಿನ್ನೋ ಸಮಯ. ಸೊ ಮನೆಯಿಂದ ಬರಬೇಕಾದ್ರೆ ನಾವು ಚಕ್ಲಿ, ನಿಪ್ಪಟ್ಟು, ಕೇಕ್, ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಈಗ ಅದನ್ನು ನಾವೆಲ್ಲ ತಿಂತಾ ಇದ್ದೀವಿ. ಸೊ ಈ ಥರ ಜರ್ನಿ ಮಾಡುವಾಗ ಈ ಥರ ತಿಂದ್ಕೊಂಡು ಗ್ರೂಪಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಅದು ಡಿಫ್ರೆಂಟೇ ಮಜಾ ಅದರದ್ದು. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆಯಂತೆ, ಅದಕ್ಕೆ ನೋಡಕ್ಕೆ ಬಂದಿದ್ದೀವಿ. ಹೈದರಾಬಾದಿಂದ ಮಂತ್ರಾಲಯ ಹೋಗೋ ರೂಟಲ್ಲಿ ಈ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಕೂಡ ಒಂದು ಫೇಮಸ್ ದೇವಸ್ಥಾನ ಅಂತೆ. ಯಾವ ಊರಿದು ಗೊತ್ತಾ? ಯಾವ ಊರು? బీచ్ వెళ్ళి రెస్ట్ రూమ్ ఉంది ఇక్కడ, రెస్ట్ రూమ్, బాత్రూమ్ అక్కడ ఉంది కదా. థ్యాంక్స్.
ಸೊ ಈ ಸ್ಥಳದ ಹೆಸರು ಬಂದುಬಿಟ್ಟು ಬೀಚ್ ಪಳ್ಳಿ ಅಂತೆ. ನಂಗೆ ಗೊತ್ತಿಲ್ಲ ನಾನು ಎಷ್ಟು ಕರೆಕ್ಟಾಗಿ ಆ ಹೆಸರನ್ನ ಪ್ರೊನೌನ್ಸ್ ಮಾಡ್ತಿದ್ದೀನಿ ಅಂತ, ಬಟ್ ಐ ಥಿಂಕ್ ಐ ಆಮ್ ಕ್ಲೋಸ್. ವಿಚ್ ಪ್ಲೇಸ್ ಇಸ್ ದಿಸ್, ಯು ನೋ? ವಿಚ್ ಪ್ಲೇಸ್ ಇಸ್, ವಾಟ್ ಇಸ್ ದ ಪ್ಲೇಸ್ ನೇಮ್? ಸೊ ಈ ದೇವಸ್ಥಾನ ತುಂಬ ದೊಡ್ಡದೇ ಇದೆ. ಆಂಜನೇಯ ದೇವಸ್ಥಾನ ಅಂದ ತಕ್ಷಣ ನಾನು ರೀಸೆಂಟಾಗಿ ಧಾರವಾಡಲ್ಲಿ ನುಗ್ಗಿಕೆರೆ ಅನ್ನೋ ಒಂದು ಆಂಜನೇಯ ಟೆಂಪಲ್ಗೆ ಹೋಗಿದ್ದು ಈಗ ನೆನಪಾಗ್ತಿದೆ ನನಗೆ. ಸೊ ಅದ್ರ ಬಗ್ಗೆಯೂ ನಾನು ಒಂದು ವ್ಲಾಗ್ ಮಾಡಿ ಹಾಕಿದ್ದೆ. ನೀವಿನ್ನೂ ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ನ ಹಾಕಿರ್ತೀನಿ. ಸೊ ಈ ವ್ಲಾಗ್ ನೋಡಿ ಆದಮೇಲೆ ಆ ವ್ಲಾಗ್ನ ನೋಡಿ. ಇಲ್ಲಿ ಅವ್ಯಕ್ತು ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ. ಅವನಿಗೆ ಈ ಥರ ಜಾಗ ತುಂಬ ದೊಡ್ಡದಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ. ಯಾವುದೇ ಹರ್ಡಲ್ ಇಲ್ಲದೆ ಅವನ ಪಾಡಿಗೆ ಅವ್ನು ಫ್ರೀ ಆಗಿಬಿಟ್ಬಿಟ್ರೆ ಅವನು ತುಂಬಾ ಖುಷಿಯಾಗಿರ್ತಾನೆ. ಅವ್ಯುಕ್ ಬಾ 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 ಬಾ. ಸೊ ಈಗ ನಾವು ಹೊರಗೆ ಬಂದಮೇಲೆ ಈ ದೇವಸ್ಥಾನಕ್ಕೆ ಅಡ್ಜಸೆಂಟ್ ಆಗಿರೋ ಇನ್ನೊಂದು ಜಾಗ ನೋಡಿದ್ವಿ. ಆ ಜಾಗನೂ ಅಷ್ಟೇ ತುಂಬಾ ವಿಶಾಲವಾಗಿತ್ತು. ಅಲ್ಲಿ ನವಗ್ರಹ ಟೆಂಪಲ್ ಕೂಡ ಇತ್ತು. ಆ್ಯಂಡ್ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಇಲ್ಲಿ ತುಂಬ ಕೋತಿಗಳಿದ್ವು. ಅವ್ಯುಕ್ ಇಲ್ಲಿ ಬಾರೋ. ವರುಣ್ ವರುಣ್ ವರುಣ್, ದೇರ್ ಇಸ್ ಒನ್ ಹಿಯರ್. ಬಿ ಕೇರ್ಫುಲ್. ಇಲ್ಲೊಂದು ಬಂತು ಅವ್ಯುಕ್ ಮಂಕಿ ಮಂಕಿ ಪುಟ್ಟ. ಸೊ ನಾವು ಈ ಕೋತಿಗಳನ್ನು ಅವ್ಯಕ್ತಿಗೂ ತೋರಿಸ್ತಾ ಇದ್ವಿ. ಅವನು ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದ. ಅವ್ನಿಗೆ ಯಾವುದೇ ಪ್ರಾಣಿ ತೋರಿಸ್ತಿದ್ರು ತುಂಬ ಕ್ಯೂರಿಯಸ್ಸಿಂದ ನೋಡ್ತಾ ಇರ್ತಾನೆ. ಸೊ ಈ ಕಡೆ ನವಗ್ರಹ ಟೆಂಪಲ್ ಪ್ರದಕ್ಷಿಣೆ ಹಾಕ್ತಾ ಇದ್ವಿ ನಾವು ಎಲ್ಲರೂ. ಈಗ ಎಲ್ಲ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನಾವು ನಮ್ಮ ಗಾಡಿ ಹತ್ರ ವಾಪಸ್ ಹೊರಡ್ತಾ ಇದ್ದೀವಿ ಟು ರೆಸ್ಯೂಮ್ ಆ ಜರ್ನಿ ಟು ಮಂತ್ರಾಲಯ.
ಇಲ್ಲಿಂದ ಪಯಣ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಬಟ್ ಆ ಪಾರ್ಟ್ನ ನಾನು ಈ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ, ಯಾಕಂತ ಹೇಳಿದರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ನಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗಿದ್ರೆ ನೀವು ಇದನ್ನು ಲೈಕ್, ಕಾಮೆಂಟ್, ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.